ನಮಸ್ಕಾರ ಸ್ನೇಹಿತರೆ, ರಾಮ ಮತ್ತು ಸೀತೆಯ ವಿವಾಹ ನಂತರ ಏನಾಯಿತು ಅಂತ ನೋಡೋಣ ಬನ್ನಿ. ವಿವಾಹದ ನಂತರ ರಾಮ ಮತ್ತು ಸೀತೆ ಅಯೋಧ್ಯೆಗೆ ಮರಳುತ್ತಾರೆ. ಕಾಲ ಕಳೆದಂತೆ ದಶರಥ ಮಹಾರಾಜರು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಹಿರಿಯ ಪುತ್ರ ರಾಮನನ್ನು ಅಯೋಧ್ಯೆಗೆ ರಾಜನನ್ನಾಗಿ ಮಾಡಬೇಕೆಂದು. ರಾಮನ ಪಟ್ಟಾಭಿಷೇಕಕ್ಕಾಗಿ ಇಡೀ ಅಯೋಧ್ಯವೇ ಕಾಯುತ್ತಿತ್ತು. ಅಷ್ಟರಲ್ಲಿ ಒಂದು ಘಟನೆ ಸಂಭವಿಸುತ್ತದೆ. ಕೈಕೆಯ ದಾಸಿ ಮಂತರೆ, ರಾಮನು ರಾಜನಾದರೆ ನಿನ್ನ ಮಗ ಭರತನಿಗೆ ಸ್ಥಾನ ಸಿಗುವುದಿಲ್ಲ ಎಂದು ಹೇಳಿ ಕೈಕೆಯ ಮನಸ್ಸನ್ನು ಕೆಡಿಸುತ್ತಾಳೆ. ದಶರಥ ಮಹಾರಾಜ ಕೈಕೆಗೆ 2 ವರಗಳನ್ನು ನೀಡಿರುತ್ತಾನೆ. ಈ ಸಂದರ್ಭದಲ್ಲಿ ಆ ವರಗಳನ್ನು ಕೇಳುತ್ತಾಳೆ. ಮೊದಲ ವರ, ಭರತನನ್ನು ರಾಜನಾಗಿಸಬೇಕು. 2ನೇ ವರ, ರಾಮನು 14 ವರ್ಷಗಳ ಕಾಲ ಅರಣ್ಯವಾಸಕ್ಕೆ ಹೋಗಬೇಕು. ರಾಮನು ಧರ್ಮವನ್ನು ಕಾಪಾಡಲು ತನ್ನ ತಂದೆಯ ಮಾತನ್ನು ಗೌರವಿಸಿದನು. ರಾಮನು ಸಂತೋಷದಿಂದಲೇ ವನವಾಸಕ್ಕೆ ಹೋಗಲು ಒಪ್ಪಿಕೊಂಡನು. ರಾಮನ ಜೊತೆ ಸೀತೆ ಮತ್ತು ಲಕ್ಷ್ಮಣ ವನವಾಸಕ್ಕೆ ಹೋಗಲು ನಿರ್ಧರಿಸಿದರು. ಈ ರೀತಿ ರಾಮ, ಸೀತೆ, ಲಕ್ಷ್ಮಣ ಅಯೋಧ್ಯೆ ಬಿಟ್ಟು ಅರಣ್ಯಕ್ಕೆ ಹೊರಟರು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಶುಭವಾಗಲಿ.